ಹಾಯ್ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪಾವನ ಸಿದ್ದೇಗೌಡ. ವೆಲ್ಕಮ್ ಟು ಮೈ ಚಾನೆಲ್. ಸೊ ಎಸ್, ವ್ಲಾಗ್ ನಮ್ಮ ಮನೇಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ರೆಡಿ ಆಗಿದ್ದೀನಿ. ಸಂಜೆ ನೀನು ಎದೆಯ ಧುನಿಗೆ ಬೆಳಕು ನೀನೆ, ನೀನಾದೆ ನೀನಾದೆ. ಸೊ ಇವತ್ತಿನ ವ್ಲಾಗ್ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಸ್ವಲ್ಪ ಹೊರಗೆ ಕೆಲಸ ಇದೆ, ಹಾಗಾಗಿ ಹೊರಟಿದ್ದೀವಿ. ಹಾಸನ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆಮೇಲೆ ಬೆಂಗಳೂರಿಗೆ ಹೋಗೋದಿದೆ. ಬಿಕಾಸ್ ನನ್ನ ಮಗಳು ನಾಮಕರಣ ಬಂತು, ಸೊ ಅದ್ರ ಪ್ರಿಪ್ರೇಷನ್ ಮಾಡೋಕ್ಕೆ ಹೋಗಬೇಕು. ಸೊ ಆಡ್ಲಿ ಇನ್ನೊಂದು 20 ಡೇಸ್ ಇದೆ ಅಷ್ಟೇ. ಸೊ ಬನ್ನಿ ಇವತ್ತಿನ ದಿನ ಹೇಗಾಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಜಸ್ಟ್ ರ್ಯಾಂಡಮ್ ವ್ಲಾಗ್, ಎಕ್ಸಾಕ್ಟಾಗಿ ಇದಕ್ಕೋಸ್ಕರನೇ ಮಾಡ್ತಿದ್ದೀನಿ ಅನ್ನೋ ಥರ ಯಾವುದು ವ್ಲಾಗ್ ಅಲ್ಲ ಇದು. ಕೀಪ್ ವಾಚಿಂಗ್. ಬಂದ್ವಿ ಹಾಸನಿಗೆ. ಹಾಸ್ಪಿಟ್ಲು ಕೂಡ ರೀಚ್ ಆದ್ವಿ. ನನ್ನ ಮಗಳು ಸುತ್ತ ಮಕ್ಳು ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದಾಳೆ. ಅವಳಿಗೆ ಹೊರಗೆ ಕರ್ಕೊಂಬರೋದಂದರೆ ತುಂಬ ಇಷ್ಟಪಡ್ತಾಳೆ. ಅದು ಟ್ರಾವೆಲ್ ಅಂದರೆ ಅವಳಿಗೆ ತುಂಬಾ ಇಷ್ಟ. ಸೊ ಈಗ ನಾನು 8th ಮಂತ್ ವ್ಯಾಕ್ಸಿನೇಷನ್ ಹಾಕ್ಸ್ತಾ ಇದ್ದೀನಿ. ಲಾಸ್ಟ್ ವ್ಲಾಗ್ ನೋಡಿರೋರ್ಗೆ ಗೊತ್ತಿರುತ್ತೆ, ಇನ್ಫ್ಲೂಯೆನ್ಸಾ ಅಂತ ವ್ಯಾಕ್ಸಿನೇಷನ್ ಹಾಕ್ಸಿದೆ ಅವಳಿಗೆ. ಅದರದ್ದೇ 2nd ಡೋಸ್ ಇದು. ಸೊ ಇವಾಗ ಹಾಕ್ಸ್ಕೊಬಂದ್ಮೇಲೆ ಡಾಕ್ಟರು 10 ಮಿನಿಟ್ಸ್ ಹಾಸ್ಪಿಟ್ಲಲ್ಲೇ ಇರಿ ಅಂತ ಹೇಳ್ತಾರೆ. ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ದೆ. ಈಗ ಸ್ವಲ್ಪ ಕೆಲಸ ಇದೆ, ಇದನ್ನು ಮುಗಿಸ್ಕೊಂಡು ನಾನು ಬ್ಯಾಂಗ್ಳೂರ್ಗೆ ಹೊರಡಬೇಕು. ನನ್ನ ವ್ಲಾಗ್ಸ್ನ ರೆಗ್ಯುಲರಾಗಿ ನೋಡೋರು ಗೊತ್ತಿರುತ್ತೆ ನಾನು ಎಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸಿರೋದು ಅಂತ. ಅದು ತನ್ಯಾ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹಾಸನಲ್ಲಿ ಲೊಕೇಟ್ ಆಗಿದೆ. The next day. And yes, this is the next day evening. ಬಟ್ಟೆ ಶಾಪಿಂಗಲ್ಲಿ ಅಂತ ಹೊರಟಿದ್ದೀವಿ. ಎಲ್ಲೂ ಇಲ್ಲ, ಮಲ್ಲೇಶ್ವರಮಲ್ಲಿರೋ ಸುದರ್ಶನಿಗೆ ಬಂದ್ವಿ. ವೈ ಬಿಕಾಸ್ ಇಲ್ಲಿ ನನಗೆ, ಸಚ್ಚುಗೆ, ಮಮ್ಮಿಗೆ, ಪಾಪುಗೆ ಪ್ರತಿಯೊಬ್ಬರಿಗೂ ಇಲ್ಲೇ ಒಂದೇ ಕಡೆ ಸಿಗುತ್ತೆ ಅಂತ. ಆ್ಯಂಡ್ ದಿಸ್ ಇಸ್ ಒನ್ ಸ್ಟಾಪ್ ಡೆಸ್ಟಿನಿ ಅಂತ ಅಂದ್ಕೊಂಡು ಬಂದಿದ್ದು. ನಾವು ರೆಗ್ಯುಲರಾಗಿ ಯಾವಾಗೂ ಚಿಕ್ಕಪೇಟೆಲೆ ಶಾಪ್ ಮಾಡ್ತಿದ್ದು, ಬಟ್ ಮಗುನ ಇಟ್ಕೊಂಡು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ವಿ ಕೇಮ್ ಟು ಮಲ್ಲೇಶ್ವರಂ ಅಷ್ಟೇ. ಇಲ್ಲಿ ನನಗೆ ಸ್ಯಾರಿ ಎಲ್ಲ ಟ್ರಯಲ್ ಮಾಡಿ ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿ ಕಾಣ್ತಿದೆ ಏನು ಅಂತ. ಸೊ ಕಮ್ಮಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಂದು, ಸಚ್ಚುದು, ಮಗುದು, ಮಮ್ಮಿದೆಲ್ಲ ಅಟೈರ್ ಏನು ತೊಗೊಂಡಿದ್ವಿ ಅಂತ. ಅಲ್ಲಿ ತನಕ ಗೆಸ್ ಮಾಡ್ತಾಯಿರಿ. ಎಸ್, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಟ್ವಿ. ಆ್ಯಂಡ್ ಹೊರಡೋಷ್ಟರಲ್ಲಿ ತುಂಬ ಮಳೆ ಬರ್ತಾಯಿತ್ತು. ನಾವು ಬಂದಾಗ ಬೆಳಗಿತ್ತು, ಹೋಗೋಷ್ಟರಲ್ಲಿ ಆಲ್ರೆಡಿ ಕತ್ಲಾಗಿತ್ತು. Tomorrow. ಆ್ಯಂಡ್ ಯಸ್, ದಿಸ್ ಇಸ್ ನೆಕ್ಸ್ಟ್ ಡೇ ಈವ್ನಿಂಗ್ ಅರೌಂಡ್ 4 ಅಥವಾ 5 ಅನ್ಕೋತೀನಿ. ಸೊ ಸ್ವಲ್ಪ ಗೋಲ್ಡ್ ಶಾಪಲ್ಲಿ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ನಾನು ಅವಳು ಹೊರಟ್ವಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಚಾಟ್ಸ್ ತಿನ್ನೋಣ ಅಂತ ಚಾಟ್ ಸೆಂಟರಿಗೆ ಬಂದ್ವಿ. ನಾವು ಕಾಲೇಜ್ ಡೇಸಿಂದ ಇಲ್ಲಿ ತನಕನೂ ಇದೇ ಚಾಟ್ ಸೆಂಟರಿಗೆ ಬರೋದು. ವೈ ಬಿಕಾಸ್ ಇಲ್ಲಿ ಕ್ವಾಂಟಿಟಿ ಆಫ್ ಫುಡ್ಡು, ಕ್ವಾಲಿಟಿ ಆಫ್ ಫುಡ್ಡು ಚೆನ್ನಾಗಿರುತ್ತೆ. ಆ್ಯಂಡ್ ಟೇಸ್ಟ್ ವೈಸ್ ಮಾತ್ರ ಸೂಪರ್ ಆಗಿರುತ್ತೆ. ಹಾಗಾಗಿ ನಾವು ಇಲ್ಲೇ ವಿಸಿಟ್ ಮಾಡೋದು. One eternity later. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಸ್, ನನ್ನ ಬ್ಯಾಕ್ಗ್ರೌಂಡ್ ನೋಡ್ತಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಗಿರ್ಬೋದು, ನಾನು ಆಲ್ರೆಡಿ ಬ್ಯಾಂಗ್ಳೂರಲ್ಲಿದ್ದೀನಿ. ಸೊ ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ ಹೇಳೋ ಥರ, ಅದೇ ನಾಮಕರಣ ಪ್ರಿಪ್ರೇಷನ್ಗೋಸ್ಕರ ಬಂದಿದ್ದೆ. ಆ್ಯಂಡ್ ನನ್ನ ವಾಯ್ಸ್ ಒಂದು ಸ್ವಲ್ಪ ಹಾಳಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಹುಷಾರಿರಲಿಲ್ಲ. ಹಾಗಾಗಿ ವ್ಲಾಗ್ಸ್ ಎಲ್ಲ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದರೆ, ಮಮ್ಮಿ ಫ್ರೆಂಡ್ ಅವ್ರ ಮಗಳದ್ದು ಎಂಗೇಜ್ಮೆಂಟ್ ಇದೆ. ಸೊ ಹಾಗಾಗಿ ಹೊರಡೋಣ ಅಂತ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲೇ ನಮ್ಮ ಅಕ್ಕನ ಮನೆ ಇದೆ, ಅಲ್ಲೋಗಿ ರೆಡಿ ಆಗೋಣ ಅಂತ. ಆಲ್ರೆಡಿ ನಾನು ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಆ್ಯಂಡ್ ನಮ್ಮ ಪುಟ್ಟಲಕ್ಷ್ಮಿ ಒಬ್ಬಳು ಫ್ರೆಶ್ ಅಪ್ ಆಗಬೇಕು.
ಸೊ ಬನ್ನಿ ನಮ್ಮ ಅಕ್ಕನ ಮನೆಗೆ ಹೋಗಿ ಅಲ್ಲಿ ತೋರಿಸ್ತೀನಿ ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡ್ಕೋತಾ ಇದ್ದಾರೆ ಹೋಗೋಕ್ಕೆ ಏನು ಅಂತ. ಆ್ಯಂಡ್ ನಾವು ಕೂಡ ಅಲ್ಲೇ ಹೋಗಿ ರೆಡಿ ಆಗೋದು. ಸೊ ಎಸ್, ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಎಸ್, ಬಂದ್ವಿ, ಆಲೇ ರೆಡಿ ಆದ್ವಿ. ರೆಡಿ ಆಗೋ ಗ್ಲಿಮ್ಸ್ನೆಲ್ಲ ತೊಗೊಳಕ್ಕಾಗಲಿಲ್ಲ. ಆ್ಯಂಡ್ ಹೊರಡ್ತಾ ಇದ್ದೀವಿ ಎಂಗೇಜ್ಮೆಂಟಿಗೆ. ಅಮ್ಮ ನನ್ನ ತಂಗಿನೂ ರೆಡಿ ಆದ್ರು. ಹಲೋ, ಹಾಯ್. ಸೊ ಬನ್ನಿ, ಅಲ್ಲೋದ್ಮೇಲೆ ಹೇಗೆ ಇರುತ್ತೆ ಫಂಕ್ಷನ್ ಅಂತ ತೋರಿಸ್ತೀನಿ. ನಮ್ಮ ಅಕ್ಕ ಹಿಂಗೆ ರೆಡಿ ಆಗಿರುತ್ತೆ. ಹಾಯ್ ಹಾಯ್. ಬಿಡಮ್ಮ. ಮತ್ತೆ ಕಾರಲ್ಲಿ ಹೋಗೋದು. ಡ್ರೈವರ್ ಬಂದು ನಮ್ಮ ಆಂಟಿನೇ. ಇಲ್ಲಿ ನಾವು ಮಗಳಿಗೂ ಸಿವಾಗ ಸರ್ ಚೇಂಜ್ ಐತೆ ನೋಡಿ ಟ್ರಾಫಿಕ್. ಇವತ್ತು ಫಂಕ್ಷನ್ಗೆ ಯಾರ್ಯಾರು ಹೋಗ್ತಾ ಇದ್ದೀವಿ? ನಾನು, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು, ಮಮ್ಮಿ, ನಮ್ಮ ಪುಟ್ಟಲಕ್ಷ್ಮಿ. ನಿಜ ಹೆಂಗ್ ಬರ್ತಿದೆ ಪರಿ? ನೋಡಿ ಅವ್ರ ಇಂಟರ್ನ ನಾನು ಲೈಕ್ ಬೈ ಹಾರ್ಟ್ ಮಾಡ್ದಂಗೆ ಆಗ್ಬಿಟ್ಟಿದೆ. ಹೇಳು ನಾನು ಹೇಗೆ ಮಾಡ್ತೀನಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪಾವನ ಸಿದ್ದೇಗೌಡ. ವೆಲ್ಕಮ್ ಟು ಮೈ ಚಾನಲ್. ತುಂಬಾ ಖುಷಿ ಆಗ್ತಿದೆ. ನಮ್ಮ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಮಾಡಿರೋದು ಇವ್ರು ಫಸ್ಟ್. ಸೊ ವೆಲ್ ಡನ್ ಅಕ್ಕ, ಕಂಟಿನ್ಯೂ, ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಅಮ್ಮನ ಕೇಳೋ, ಅಮ್ಮನ ಏನು ಮಾಡಿದ್ರು ಬೆಳಗ್ಗೆ ಅದೇನೋ ಲ್ಯಾಕ್ ತಿಂತಿದ್ರೆ ಯಾರು ಬೇಕು ಅಂತ ಅದೇ ಮಾಡಿದ್ರು. ಅಮ್ಮ ಲ್ಯಾಕ್ನೇ ಇಟ್ಬಿಟ್ಟು. ಎಸ್, ವಿ ಆರ್ ಬ್ಯಾಕ್ ಟು ಹೋಮ್. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಎಲ್ಲ ಫ್ರೆಶ್ ಅಪ್ ಆಗಿ ಈಗ ಚಿಟ್ ಚಾಟ್ ಮಾಡ್ಕೊಂಡು ಕೂತಿದ್ದೀವಿ. ಅದನ್ನೇನು ಹೇಳಿ. ಸೊ ಇವತ್ತು ಮುಗೀತು ಎಲ್ಲ ಫಂಕ್ಷನ್ಸ್, ಎಂಗೇಜ್ಮೆಂಟ್ ಎಲ್ಲ. ಐ ಆಮ್ ವೆರಿ ಎಕ್ಸೈಟೆಡ್. ಯಾಕಂದ್ರೆ ಫಸ್ಟ್ ಟೈಮ್ ಅಕ್ಕನ ಬ್ಲಾಗಲ್ಲಿ ಬರ್ತಾ ಇರೋದು. ವೆರಿ ಎಕ್ಸೈಟೆಡ್ ಟು ಸಿ ದ ಹೋಲ್ ಬ್ಲಾಗ್. Much later. Much later. ಎಲ್ಲಿಗೆ ಹೋಗ್ತಿದ್ದೀವಿ? ದೇವಸ್ಥಾನ. ನಾವು ಹೋಗಿ ಟೆಂಪಲ್ ಬಂದುಬಿಟ್ಟು ವಂಡರ್ಲಾ ಹತ್ರ ಇದ್ದಿದ್ದು. ವಂಡರ್ಲಾ ಬಿಟ್ಟು ಇನ್ನೊಂದು ಸ್ವಲ್ಪ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಒಳಗೆ ಹೋಗ್ಬೇಕಿತ್ತು. ಸೊ ಎಲ್ಲ ಹೋಗಿ ಮುಗಿಸ್ಕೊಂಡು ಬಂದ್ವಿ. 3 days later. ಒಂದು ಪ್ರೀ ಶೂಟ್ ಇತ್ತು ನಮ್ಮ ಪುಟ್ಟಲಕ್ಷ್ಮಿದು. ಸೊ ಅದ್ರ ಗ್ಲಿಮ್ಸ್ ಇದು. ಅಲ್ಲಾಡಿಸ್ಬೇಡ ಆಯ್ತಾ ಈಗ. ಅಮ್ಮ ಹಾಯ್ ಮಾಡಿದ. ಹಾಯ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ಪಾವನ ಸಿದ್ದೇಗೌಡ ಯೂಟ್ಯೂಬ್ ಚಾನಲ್. ನಮ್ಮ ಹುಡುಗಿ ನನಗೀಗ ನೇಲ್ಸ್ ಮಾಡ್ಕೊಡ್ತಾಳೆ. ನೇಲ್ಸ್ ಮಾತ್ರ ಸೂಪರ್ವಾಗಿತ್ತು. ನಾನು ಯಾವ ಥರ ಕೇಳಿದ್ನೋ ಅದೇ ಥರ ಮಾಡಿಕೊಟ್ಟಿದ್ಲು. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ನೇಲ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ, ಅದ್ರ ಬಗ್ಗೆ ಏನಾದರೂ ಕ್ವೈರೀಸ್ ಇದ್ದರೆ, ನೀವು ಮಾಡಿಸ್ಕೋಬೇಕಂದ್ರೆ ಅವಳ ಪೇಜ್ನ ಮೆನ್ಷನ್ ಮಾಡಿರ್ತೀನಿ. ಒನ್ಸ್ ಹೋಗಿ ನೀವು ಚೆಕ್ ಮಾಡಿ. ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ವ್ಲಾಗ್ಸ್ ಎಲ್ಲ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಡೂ ಎಕ್ಸ್ಕ್ಯೂಸ್ ಮೀ. ಆ್ಯಂಡ್ ಎಸ್, ಇದಾಗಿತ್ತು ರ್ಯಾಂಡಮ್ ವೀಕ್ಲಿ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ. ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಐ ಹೋಪ್ ಯು ಗೈಸ್ ಆರ್ ಎಂಜಾಯಿಂಗ್ ಮೈ ವ್ಲಾಗ್ಸ್. ಆ್ಯಂಡ್ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು. ಬಾಯ್.